ಒಂದು ಮಗು ಕಳೆದುಕೊಂಡು ಭಾವನಾ ರಾವಣ್ಣ ಅವರ ಕಣ್ಣೀರು. ನಾನು ಅವಳಿ ಮಕ್ಕಳನ್ನ ಬರಮಾಡಿಕೊಳ್ಳಲಿಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದೆ. ಒಂದು ಮಗು ಕಳೆದುಕೊಂಡು ಭಾವನಾ ರಾವಣ್ಣ ಕಣ್ಣೀರು. ನಾನು ಅವಳಿ ಮಕ್ಕಳನ್ನ ಬರಮಾಡಿಕೊಳ್ಳಲು ಸಿದ್ಧನಾಗಿದ್ದೆ. ದುರಾದೃಷ್ಟವಶಾತ್ ಒಂದು ಮಗು ಉಳಿಸ್ಕೊಳ್ಳಿಕ್ಕೆ ಆಗ್ಲಿಲ್ಲ. ಆ ನೋವನ್ನ ಸಹಿಸಿಕೊಳ್ಳೋದು ಇಂದಿಗೂ ಕೂಡ ನನಗೆ ಕಷ್ಟವಾಗುತ್ತೆ. ಅವಳುವುದು ಖುಷಿ ಪಡೋದು ಯಾವುದೂ ತಿಳಿತಾ ಇಲ್ಲ. ಅವಳಿ ಮಕ್ಕಳನ್ನ ಮಡಿಲು ತುಂಬಿಸಿಕೊಳ್ಳಲಿಕ್ಕೆ ಬಹಳ ಕಾಯ್ತಾ ಇದ್ದೆ. ಮಗುವನ್ನ ಕಳೆದುಕೊಂಡು ನೋವು ಸದಾ ಇದ್ದೇ ಇರುತ್ತೆ. ಮಗು ಕಳೆದುಕೊಂಡಿರುವಂತ ಭಾವನಾ ರಾವಣ್ಣ ಅವರ ಕಣ್ಣೀರು. ನನ್ನ ಮಗಳಿಗೆ ಅಜ್ಜಿ ಹೆಸರು ರುಕ್ಮಿಣಿ ಅಂತ ಇಟ್ಟಿದ್ದೇನೆ. ಭಾವನಾ ಮಗಳ ಪೂರ್ಣ ಹೆಸರು ರುಕ್ಮಿಣಿ ಭಾವನಾ ರಾಮಣ್ಣ ಅಂತ ಹೇಳಿ. ಎಸ್ ವೀಕ್ಷಕರೇ, ಭಾವನಾ ರಾವಣ್ಣ ಅವರ ಒಂದು ಪ್ರತಿಕ್ರಿಯೆ ಇದು. ಅವಳಿ ಮಕ್ಕಳನ್ನ ಆಕೆ ಬರಮಾಡಿಕೊಳ್ಳುವಂತಹ ಒಂದು ನಿರೀಕ್ಷೆಯಲ್ಲಿದ್ದರು. ಆದರೆ ಆಗಲಿಲ್ಲ, ಆಗಲಿಲ್ಲ. ಒಂದು ಮಗು ಸಾವನ್ನಪ್ಪುತ್ತೆ. ಅವಳಿ ಮಗುವಲ್ಲಿ ಇನ್ನೊಂದು ಮಗಳು ಬದುಕುಳಿಯುವ ಕಾರಣಕ್ಕಾಗಿ ಅವರಿಗೆ ಖುಷಿ ಪಡಬೇಕೋ ದುಃಖ ಪಡಬೇಕು ಅಂತ ಏನೂ ಗೊತ್ತಾಗಿಲ್ಲ ಅನ್ನುವಂಥ ವಿಚಾರವನ್ನು ಭಾವನಾ ರಾಮಣ್ಣ ಮಾತನಾಡಿರುವಂಥದ್ದು. ಎಲ್ಲ ವಿರೋಧದ ನಡುವೆಯೂ ಕೂಡ ಮಗುವನ್ನು ಹೆತ್ತಿರುವಂತಹ ಭಾವನಾ ರಾಮಣ್ಣ ಖುಷಿಯಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗುತ್ತೆ, ಅಳ್ತಾ ಇದ್ದಾರೆ ಅಂದ್ರೂ ಕೂಡ ತಪ್ಪಾಗುತ್ತೆ. ಮಗುವಿಗೆ ರುಕ್ಮಿಣಿ ಅಂತ ಹೆಸರಿಟ್ಟಿದ್ದಾರೆ. ನನ್ನ ಅಜ್ಜಿಯ ಹೆಸರು ರುಕ್ಮಿಣಿ ಅಂತ ಹೇಳಿ, ಸೊ ಆ ಒಂದು ಹೆಸರನ್ನ ಇಟ್ಟಿದ್ದೇನೆ. ರುಕ್ಮಿಣಿ ಭಾವನಾ ರಾಮಣ್ಣ ಅಂತ ಆಗುತ್ತೆ. ನನಗೆ ನನ್ನ ಅಜ್ಜಿ ಅಂದರೆ ಬಹಳ ಇಷ್ಟ. ಆ ಒಂದು ಕಾರಣಕ್ಕಾಗಿ ಈ ಒಂದು ಹೆಸರನ್ನ ಇಟ್ಟಿದ್ದೇನೆ ಅಂತ ಹೇಳಿ ಭಾವನಾ ರಾವಣ್ಣ ಹೇಳಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.